ಸೌಕರ್ಯ ಕೊಡದೆ ಟೋಲ್ ಸಂಗ್ರಹ ಮಾಡ್ತಾ ಇರೋದಕ್ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಆರೋಪಕ್ಕೆ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶ ಇದೆ, ಕಾನೂನು ಪ್ರಕಾರವೇ ಎಲ್ಲವೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ರೋಡೇ ರೆಡಿ ಆಗಲಿಲ್ಲ. ಯಾವ ಟೋಲು ರೋಡ್ ರೆಡಿ ಆಯ್ತು, ಅಲೈನ್ಮೆಂಟ್ ಸರಿ ಇಲ್ಲ, ಸರ್ವಿಸ್ ರೋಡ್ ಆಗಲಿಲ್ಲ. ಈಗ ನಾನು ಟೋಲ್ ಅಲ್ಲಿ 230 ರೂಪಾಯಿ ಕಟ್ಟಿದ್ದೀನಿ. ನಂಗೆ 500 ರೂಪಾಯಿ ಕೊಟ್ಟದಕ್ಕೆ 200 ಚಿಲ್ಲರೆ ಕೊಟ್ಟು ಫಾಸ್ಟ್ ಆಗಿ ಇಲ್ಲ ನನ್ನ ಹತ್ರ 200 ಚಿಲ್ಲರೆ. ಅದೇನೋ ನಾನು ರೈಲಲ್ಲಿ ಇಸ್ಕೊಡಲ್ಲ ಅಂತಂದ್ರು. ಆಗೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಮಾಡಿ ಉದ್ಘಾಟನೆ ಕಂಪ್ಲೀಟ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬಿಟ್ಟು ಅರ್ಜೆಂಟ್ ಎಲೆಕ್ಷನ್ ಅಲ್ಲಿ ಬಂದು ಮಾಡ್ತೀವಿ ಅಂತಂದ್ರೆ ನನಗೇನು ಪ್ರೈಮ್ ಮಿನಿಸ್ಟರ್ ಲೆವೆಲ್ ಅಲ್ಲ. ನ್ಯಾಷನಲ್ ಹೈವೇ ಬರೋಕ್ಕಿಂತ ಮುಂಚೆ ಇದು ಟೋಲ್ ಅಂತ ಎಲ್ಲರಿಗೂ ಗೊತ್ತಿದೆ. ಜನಸಾಮಾನ್ಯರಲ್ಲ, ಇದು ರಾಜಕೀಕರಣ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬಳಸುವಂಥ ಭಾಷೆ, ಅವ್ರು ನಡ್ಕೊಂಡಿರುವಂಥ ರೀತಿ ಯಾವುದೇ ಕನ್ನಡಿಗರಿಗೆ ಶೋಭೆ ತರುವಂಥದ್ದಲ್ಲ. ಹೀಗಾಗಿ ನಾವು ಕಾನೂನು ಪ್ರಕಾರ ಏನಿದೆ ಅದನ್ನು ನಾವು ಮಾಡ್ತೇವೆ, ಕಾನೂನು ಬಿಟ್ಟಂತೂ ಮಾಡೋದಿಲ್ಲ. ಭಾಳಷ್ಟು ಸರ್ವಿಸ್ ರೋಡಲ್ಲೇ ಬಿಟ್ಟಿದ್ದೀವಿ, ಅಲ್ಲೆಲ್ಲೂ ಟೋಲ್ ಇಲ್ಲ. ವಿನಾಕಾರಣ ರಾಜಕಾರಣ ಆಗ್ತಾಯಿದೆ ಅಷ್ಟೇ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಮೊನ್ನೆ ಕಾಂಗ್ರೆಸ್ ಅವರು ಹಾಗೇನೆ ವಿವಿಧ ಕನ್ನಡ ಪರ ಸಂಘಟನೆಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಇವತ್ತು ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ. ಸರಿಯಾಗಿ ಕಾಮಗಾರಿ ಮಾಡಿಲ್ಲ, ಸರ್ವಿಸ್ ರಸ್ತೆ ಬಗ್ಗೆ ಆಕ್ಷೇಪ, ಮತ್ತೆ ಟೋಲ್ ದರದಲ್ಲೂ ಕೂಡ ಒಂದಿಷ್ಟು ತಾರತಮ್ಯಗಳಾಗ್ತಾ ಇದೆ, ಅದು ನೀಟ್ ಆಗಿಲ್ಲ ಅನ್ನೋ ಆರೋಪ. ಇವಾಗ ಹೆದ್ದಾರಿ ಪ್ರಾಧಿಕಾರದ ಕಡೆಯಿಂದ ಏನಾದರೂ ಇದಕ್ಕೆ ರಿಪ್ಲೈ ಬಂದಿದ್ಯಾ? ಅಂದ್ರೆ ಈಗ ಪೊಲೀಸರು ಕಾರ್ಯಕರ್ತರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಸಿಚುವೇಶನ್ ಹೇಗಿದೆ ಅಲ್ಲಿ? ಶರ್ಮಿತಾ ಶೆಟ್ಟಿ, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಟೋಲ್ ಸಂಗ್ರಹ ದುಪ್ಪಟ್ಟಾಗಿ ವಸೂಲಿ ಮಾಡಲಾಗ್ತಾ ಇದೆ. ಜೊತೆಗೆ ಅವ್ಯವಸ್ಥೆ ಆಗರವಾಗಿ ರಸ್ತೆಯನ್ನ ಮಾಡಲಾಗಿರುವಂತದ್ದು ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರೆಲ್ಲರೂ ಸಹ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಈಗ ಕಣ್ಮಣಿಕೆ ಒಂದು ಟೋಲ್ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮತ್ತೆ ಏಕಾಏಕಿ ರಸ್ತೆಯ ಮುಂಭಾಗಕ್ಕೆ ಅಂದ್ರೆ ಮೇನ್ ರೋಡ್ ಅಂದ್ರೆ ರಸ್ತೆ ಬದಿಯಲ್ಲಿ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಏಕಾಏಕಿ ರಸ್ತೆಗೆ ನುಗ್ಗಿ ಎಲ್ಲ ಕೂಡ ಇಲ್ಲಿ ಮೇನ್ ರೋಡ್ ಅನ್ನ ಬಂದ್ ಮಾಡುವ ಮೂಲಕವಾಗಿ ರಸ್ತೆಯಲ್ಲೇ ಕುಳಿತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಈ ಒಂದು ರಸ್ತೆ ಏನ್ ಮಾಡ್ತಾ ಇದ್ದಾರೆ ಇದು ಅವ್ಯವಸ್ಥೆಯಲ್ಲಿ ಮಾಡಿರುವಂತದ್ದು. ಜೊತೆಗೆ ಕಾಮಗಾರಿ ಏನಿದೆ, ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಆಲ್ರೆಡಿ ಇಲ್ಲಿನ ಟೋಲ್ ಏನಿದೆ, ಟೋಲ್ ಬಳಿ ದುಪ್ಪಟ್ಟು ಇದರಲ್ಲಿ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. ಮತ್ತೆ 2 ಟೋಲ್ಗಳಲ್ಲಿ 130 ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಇದು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ಜನಸಾಮಾನ್ಯರಿಗೆ ಹೊರೆ ಮಾಡಲಾಗ್ತಾ ಇರೋದು ಅಂತೇಳಿ ಈಗ ಸದ್ಯ ಅವರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಆಲ್ರೆಡಿ ಕೆಲವರನ್ನೆಲ್ಲ ಕೂಡ ವಶಕ್ಕೆ ಪಡ್ಕೊಂಡು ವ್ಯಾನ್ಗಳಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಒಂದ್ ಕಡೆ ಸುಮಾರು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಹಾಕೊಂಡು ಭದ್ರತೆಗೆ ನಿಯೋಜನೆಯನ್ನ ಮಾಡಿಕೊಂಡು ಕೆಲವರನ್ನ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ರಸ್ತೆಯ ಮಧ್ಯಭಾಗದಲ್ಲಿ ಕುಳಿತುಕೊಂಡು ಎಲ್ಲ ಕೂಡ ಅಲ್ಲಿನ ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಮಸ್ಯೆ ಬಗೆಹರಿಸುವವರೆಗೂ ಕೂಡ ನಾವು ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಸದ್ಯ ಪೊಲೀಸರನ್ನು ಅವರ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸದ್ಯ ಇಲ್ಲಿ ರಾಷ್ಟ್ರೀಯ ಪ್ರಾಧಿಕಾರದ ಇಲ್ಲಿ ಹೆದ್ದಾರಿ ಏನಿದೆ ಅವರ ಅಲ್ಲಿನ ಶ್ರೀಧರ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಬಂದು ಅವರು ಇಲ್ಲಿ ವಶಕ್ಕೆ ಅವರನ್ನ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಏನೇ ತಾಂತ್ರಿಕ ಸಮಸ್ಯೆಗಳಿದ್ರೂ ಸಹ ಅದನ್ನ ಸರಿಪಡಿಸ್ತೀವಿ ಅಂತ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಸದ್ಯ ಈಗ ಪೊಲೀಸರು ಸಹ ಎಲ್ಲ ಸುಪರ್ದಿಗೆ ಅಂದ್ರೆ ಎಲ್ಲಾ ಕಾರ್ಯಕರ್ತರನ್ನು ಬಹುತೇಕವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಸದ್ಯ ಈಗ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅವರು ಇಲ್ಲಿ ರಸ್ತೆ ಮಧ್ಯದಲ್ಲಿ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇನ್ನು ಕೆಲವೇ ಕ್ಷಣದಲ್ಲಿ ಪೊಲೀಸ್ ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ. ಆದ್ರೆ ಇಲ್ಲಿ ಸಂಸದ ಪ್ರತಾಪ ಸಿಂಹ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕೇವಲ ಅವರು ಇದು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ಯವಸ್ಥೆ ಸಾಕಷ್ಟು ಇರುವಂತದ್ದು. ಜೊತೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಎಲ್ಲೂ ಕೂಡ ಹೋದ್ರೂ ಕೂಡ ಯಾವುದೇ ಶೌಚಾಲಯಗಳಿಲ್ಲ. ಸರಿಯಾಗಿ ಇಲ್ಲಿ ಟೋಲ್ ಅಲ್ಲಿ ದುಪ್ಪತ್ತು ಹಣವನ್ನ ತೆರಿಗೆ ಹೊರೆಯನ್ನ ಹಾಕ್ತಾ ಇದ್ದಾರೆ. ಮತ್ತೆ ಇದು ಲೋಕಾರ್ಪಣೆನ ಅಥವಾ ಟೋಲಾರ್ಪಣೆನ ಅನ್ನೋ ಬಗೆಯಲ್ಲಿ ವ್ಯಂಗ್ಯವನ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಪ್ರತಾಪ್ ಸಿಂಹ ಅವರಿಗೆ ಟ್ಯಾಂಕ್ ಕೊಟ್ಟಿರುವಂತದ್ದು. ಇದಲ್ಲದೆ ಅವರು ಏನೇ ತಾಂತ್ರಿಕ ಸಮಸ್ಯೆಗಳಿದ್ರೂ ಸಹ ಕೂಡಲೇ ಅದು ಬಗೆಹರಿಸಬೇಕು. ಈ ಒಂದು ಸಮಸ್ಯೆಗಳೆಲ್ಲ ಕೂಡ ಬಗೆಹರಿಸಿದ ನಂತರ ಅವರು ಟೋಲ್ ಸಂಗ್ರಹ ಯಾವ ರೀತಿ ಕಾನೂನಾತ್ಮಕ ಮಾಡಬೇಕು ಅದಕ್ಕೆ ಮಾಡಬೇಕು. ಆದ್ರೆ ತರಾತುರಿಯಲ್ಲಿ ಈ ಟೋಲ್ ಸಂಗ್ರಹ ಮಾಡ್ತಾ ಇರುವ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು.
ಇರುವಂತದ್ದು. ಇದು ಒಂದು ವೇಳೆ ಏನಾದ್ರು ಸರಿ ಹೋಗದಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ, ಮತ್ತೆ ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಅವರು ಹೇಳ್ತಾ ಇರುವಂತದ್ದು. ಅದಲ್ಲದೆ ಪ್ರತಾಪ್ ಸಿಂಹ ಅವರು ಕೊಡುವಂತಹ ಹೇಳಿಕೆಗಳ ಆಧಾರವಾಗಿ ಇಟ್ಕೊಂಡು ಅವರು ತಮ್ಮ ಸ್ವಂತ ಮನೆಗೆ ಅವರು ಸ್ವಂತ ದುಡ್ಡನ್ನ ಬಳಸ್ತಾರೆ, ಆದ್ರೆ ಇದು ಜನರ ತೆರಿಗೆ ದುಡ್ಡು. ಈ ರೀತಿಯಾಗಿ ಯಾವುದೇ ರೀತಿ ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿ ಈ ತರ ಉಡಾಪಿ ಉತ್ತರಗಳನ್ನ ಕೊಡೋದು ಎಷ್ಟು ಮಾತ್ರ ಸರಿ ಅನ್ನೋದ್ರ ಬಗ್ಗೆ ಅವರು ಅಸಮಾಧಾನವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ.